ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಉಷಾ ಜಾನಮ್ ಡ್ರೀಮ್ ಸ್ಟಿಚ್ ಮಿಷಿನ್ ಅದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೇನೆ. ಅದು ತುಂಬಾ ಚೆನ್ನಾಗಿದೆ, ಹೆಲ್ಪ್ಫುಲ್ ಆಗಿದೆ. ಲೇಡೀಸ್ಗೆ ಸ್ಟಿಚ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಒಂದ್ಸಲಿ ತೋರಿಸ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಡೆಮೋ ಕೊಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಜಿಗ್ ಮಾಡೋ ಹೇಗೆ ಅದರಲ್ಲಿ ಅಂತ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಉಷಾ ಜಾನಮ್ ಡ್ರೀಮ್ ಸ್ಟಿಚ್ ಮಿಷಿನ್ ಅಂತ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ನಾನಿದು ತೊಗೊಂಡು ಆಲ್ಮೋಸ್ಟ್ ಒಂದು 10 ಇಯರ್ಸೇ ಆಯಿತು ಅಂದ್ಕೊಳ್ಳಿ. ಒಂದೇ ಸಲ ರಿಪೇರಿ ಬಂದಿದ್ದು. ಯಾಕಂದರೆ ಈಗ ಮನೇಲಿ ಸ್ಟಿಚ್ ಒಂದು ಸ್ವಲ್ಪನಾದರೂ ಕ್ಲಾತ್ಸ್ ಏನಾದ್ರು ಇದಾದರೆ ಸ್ಟಿಚ್ ಹಾಕೋಕ್ಕೆ ಅರ್ಜೆಂಟಿಗೆ ಅಂದರೆ ಮನೇಲಿ ಒಂದು ಮಿಷಿನ್ ಇರಲೇಬೇಕಿದು. ಡ್ರೀಮ್ ಸ್ಟಿಚ್ ಉಷಾದು ಜಾನಮ್ ಅಂತ ಬರುತ್ತೆ. ನಾನು ಆವಾಗ 10 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದಾಗ ಆವಾಗ ಇದು 7000 ರುಪೀಸ್ ಆಗಿತ್ತು. 7 ವರ್ಷ ಅಲ್ಲಿ ಬ್ಯಾಂಗ್ಳೂರಲ್ಲಿ ಜಾಲಹಳ್ಳಿ ಕ್ರಾಸಲ್ಲಿ ಇತ್ತಲ್ಲ, ಅಲ್ಲಿ ನಾನು ತೊಗೊಂಡಿದ್ದು. ಇವಾಗ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಅಂದ್ಕೊಂಡು ಒಂದು 10,000 ಆಗಿರುತ್ತೆ ಅಂದ್ಕೊತೀನಿ. ತುಂಬಾ ಫ್ಯೂಚರ್ಸ್ ಇದೆ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇದು ಸಣ್ಣ ಸ್ಟಿಚ್ ಹಾಕ್ಕೋಬೇಕು ಅಂದರೆ ಬೀಗ್ ಇಟ್ಕೋಬೇಕು. ಇದು ಮಾಮೂಲಿ ಸ್ವಲ್ಪ ಇನ್ನೂ ಸಣ್ಣ ಸ್ಟಿಚ್ ಅಂದರೆ ಹೇಗೆ ಇಟ್ಕೋಬೇಕು. ಆಮೇಲೆ ಬಟನ್ ಹೊಕ್ಕಿಂದಿದೆ. ಜಿಗ್ ಮಾಡ್ಕೋಬೋದು. ಜಿಗ್ ನನಗೆಲ್ಲ ಇದರಲ್ಲೇ ಮಾಡ್ಕೊಳ್ಳೋದು. ಬೇರೆ ಕಡೆ ಎಲ್ಲ ನಾನೆಲ್ಲ ಕೊಡೋಕ್ಕೆ ಹೋಗಲ್ಲ. ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡ್ಕೋಬೋದು. ನಾನು ಸ್ಲೀವ್ಸ್ ಎಲ್ಲ ನನಗೂ ಟೈಲರಿಂಗ್ ಬರುತ್ತೆ. ಸೊ ನಾನು ಸ್ಟಿಚ್ ಮಾಡ್ಕೊತೀನಿ ತುಂಬಾ ಕ್ಲಾತ್ಸ್ನೆಲ್ಲ. ಇದು ಒಂಥರ ಬೆಸ್ಟ್ ಫ್ರೆಂಡ್ ವುಮೆನ್ಸಿಗೆ. ಯಾರಿಗೆ ಮನೇಲಿ ಈ ಥರ ಹಿಂಗೊಂದು ಇದ್ದುಬಿಟ್ರೆ ಎಷ್ಟು ಯೂಸ್ ಆಗುತ್ತೆ. ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ಈ ಥರ ಮನೇಲಿ ಇದ್ದರೆ ಈ ಥರ ಡ್ರೀಮ್ ಸ್ಟಿಚ್ ಮಿಷಿನ್ ಎಷ್ಟು ನಾವು ಸ್ಟಿಚಸ್ ಮಾಡ್ಕೋದು. ಈಗ ಆಚೆ ಕಡೆನೇ ನಾವು ಒಂದು ಕೊಟ್ಟರೆ ಏನಿಲ್ಲ ಅಂದರೆ ಎಷ್ಟು ಕೇಳ್ತಾರೆ. ಆಮೇಲೆ ಟೈಮ್ ಎಷ್ಟು ಹಿಡಿತೆ. ಅವ್ರು ಒಂದು ಇವತ್ತು ಕೊಟ್ಟರೆ ಒಂದು ಕೇಳ್ತಾರೆ, ಒಂದು 2-3 ಡೇಸ್, ಒಂದು ವಾರ ಆದರೂ ಹೇಳ್ತಾರೆ. ಅರ್ಜೆಂಟಿಗೆ ಮಾಡ್ಕೋಬೇಕು ಅಂದರೆ ನಾವು ಈ ಥರ ಮನೇಲಿ ತಂದು ಇಟ್ಕೊಂಡ್ಬಿಟ್ರೆ ಯೂಸ್ ಆಗುತ್ತೆ ಅಂತ ಹೇಳ್ತಿರೋದು ಅಷ್ಟೇ. ಇಲ್ಲಿ ನೋಡಿ, ಇದು ಜಿಗ್ ಬರುತ್ತೆ. ಇದು ಹಿಡ್ಕೊಂಡ್ರೆ ಅದು ಒಂದೊಂದು ಅಷ್ಟು 12 ಫ್ಯೂಚರ್ಸ್ ಇದೆ. ತುಂಬಾ ಚೆನ್ನಾಗಿದೆ. ಇದ್ರ ಹೆಸರು ನೋಡಿ, ಉಷಾ ಜಾನಮ್ ಡ್ರೀಮ್ ಸ್ಟಿಚ್. ಫೂಟ್ ಇದರಲ್ಲಿ ಮಾಡೋದಂದ್ರೆ ಕಾಲಲ್ಲಿ ಪ್ರೆಸ್ಸರ್ ಇದು ಕರೆಂಟಿಗೆ ಅಟ್ಯಾಚ್ ಮಾಡಬೇಕು. ಕರೆಂಟ್ ಇದ್ದರೆ ಮಾತ್ರ ಓಡೋದು, ಇಲ್ಲಾಂದರೆ ಓಡೋಲ್ಲ. ನೋಡಿ, ಇಲ್ಲೆಲ್ಲ ಪ್ರತಿಯೊಂದು ಫ್ಯೂಚರ್ಸಿಂಗ್ ಕೊಟ್ಟಿದ್ದಾರೆ. ABC ಸಣ್ಣ ಸ್ಟಿಚ್ಚಿಂದು, ದೊಡ್ಡ ಸ್ಟಿಚ್ಚಿಂದು, ಜಿಗ್ ಆಮೇಲೆ ಕೆಳಗೆ ನೋಡಿ ಹೀಗೆಲ್ಲ ಓಪನ್ ಮಾಡಿದ್ರೆ ಓಪನ್ ಮಾಡ್ಬೋದು. ಇದು ಜಿಗ್ ಫೂಟ್ ಒಂದು ನಾವು ತೊಗೋಬೇಕು. ಜಿಗ್ ಫೂಟರ್ ಬರುತ್ತಲ್ಲ ಇದು. ನೋಡಿ, ಜಿಗ್ ಫೂಟರ್ ನಾವು ಒಂದು ತೊಗೋಬೇಕು. ಅದೊಂದು 40 ರುಪೀಸ್ 50 ರುಪೀಸ್ ಆಗುತ್ತೆ. ಅದರೊಳಗೆ ನಮಗೆ ಬೇರೆ ಎಕ್ಸ್ಟ್ರಾಸ್ ಕೊಟ್ಟಿರ್ತಾರೆ. ಈ ಕವರ್ ನೋಡಿ, ಈ ಥರ ನೋಡಿ, ಇದ್ರೊಳಗೆ ಓಪನ್ ಮಾಡಿದ್ದಿದೆ. ಈ ಥರ ಹಿಂಗೆ ಓಪನ್ ಮಾಡಿದ್ರೆ ಹಿಂಗೆ ಕೊಟ್ಟಿರ್ತಾರೆ. ಮತ್ತೆ ಅದನ್ನು ನಾವು ಅಟ್ಯಾಚ್ ಮಾಡ್ಕೋಬೋದು. ಹಿಂಗೆ ಇದೊಳಗೆ ನೋಡಿ, ಇವೆಲ್ಲ ಕೊಟ್ಟಿರ್ತಾರೆ. ಇವರು ಫೂಟ್ಸ್ ಎಲ್ಲ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಜಿಗ್ ಫೂಟ್ ಮಾತ್ರ ನಾನು ಬೇರೆ ಆಚೆ ಕಡೆ ತೊಗೊಂಡಿದ್ದು. ಜಿಗ್ ಫೂಟ್ ಮಾತ್ರ ನಾನು ಬೇರೆ ಆಚೆ ಕಡೆ ತೊಗೊಂಡು ಮಾಡ್ಕೊಂಡಿದ್ದು. ಮತ್ತೆ ಇದನ್ನು ಮತ್ತೆ ತೆಗಿಬೋದು, ಮತ್ತು ಕ್ಲೋಸ್ ಮಾಡ್ಬೋದು. ಇದೆಲ್ಲ ಹಿಂಗೆ ಮಾಡ್ಕೊಳ್ಳೋದು, ದಾರಲ್ಲಿ ಇದು ಮಾಡ್ಕೊಳ್ಳೋಕ್ಕಿದೆ. ಆಮೇಲೆ ಇದು ಮುಂದೆ ಹಿಂದೆ ಮಾಡ್ಕೊಂಡು ಪ್ರೆಸ್ ಮಾಡಿದ್ರೆ ಇದು ಇಟ್ಕೋಬೋದು. ನೆಕ್ಸ್ಟ್ ನೋಡಿ ಉಷಾ ಡ್ರೀಮ್ ಸ್ಟಿಚ್. ಇದನ್ನು ಬೇಕಾದ್ರೆ ಹಿಂಗೆ ಚೇಂಜ್ ಮಾಡ್ಕೋಬೋದು. ಸಣ್ಣದಕ್ಕೆ ಫಾಸ್ಟ್ ಬೇಕಂದ್ರೆ ಇದು ಮಾಡ್ಕೊಳ್ಳೋಕ್ಕೆ ಹಿಂಗೆ ಚೇಂಜ್ ಮಾಡ್ಕೋಬೋದು. ಒಟ್ಟು ಯೂಸ್ ಆಗುತ್ತೆ ಫ್ರೆಂಡ್ಸ್. ಮನೇಲಿ ಹಿಂಗೆ ತಂದು ಇಟ್ಕೊಂಡ್ಬಿಟ್ರೆ ಎಷ್ಟು ಯೂಸ್ ಆಗುತ್ತೆ. ನಾನಂತೂ ಆಲ್ಮೋಸ್ಟ್ 10 ಇಯರ್ಸಿಂದ ಯೂಸ್ ಮಾಡ್ತಿರೋದು. ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ನೆಕ್ಸ್ಟ್ ಒಂದು ಫಸ್ಟ್ ರೇಂಜ್ ಇದು ಉಷಾ ಜಾನಮ್ದು 10th. ಅವಾಗ ನಾನು ತೊಗೊಂಡಿದ್ದು 7,000 ಆಗಿತ್ತು. ಇವಾಗ ಒಂದು 10 ಇರಬೇಕು. ನೆಕ್ಸ್ಟ್ ರೇಂಜಿಂದ ಇನ್ನೊಂದಿದೆ, ಅದು 15,000-16,000 ಇರಬೇಕದು. ಅದಕ್ಕೆ
ಅದಕ್ಕೆ ಸ್ವಲ್ಪ ಫ್ಯೂಚರ್ಸ್ ಜಾಸ್ತಿ ಇರುತ್ತೆ. ಬೆಸ್ಟ್ ಅಂದರೆ ಇದೆ ಅಂತ ನನ್ನ ಪ್ರಕಾರ ಇದೇ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ